ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಯೂಟ್ಯೂಬ್ನಲ್ಲಿ ಮೊದಲನೇ ಲಾಂಗ್ ಫಾರ್ಮೆಟ್ ವಿಡಿಯೋ. ಸೊ ಮೊದಲು ನಾನು ಒಂದು 3 ಇಯರ್ಸ್ ಬ್ಯಾಕು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಅದೇ ಯೂಟ್ಯೂಬ್ಗೆ ನಾನು ಕನೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಯಾಕೋ ಗೊತ್ತಿಲ್ಲ ಕನೆಕ್ಟ್ ಆಗಲಿಲ್ಲ. ಸೊ ಹಾಗಾಗಿ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಹಳೆ ವೀಡಿಯೋನ ಯಾಕೆ ಡ್ರಾಪ್ ಮಾಡಿದೆ, ಸೊ ಮೊದಲೆಲ್ಲ ಯೂಟ್ಯೂಬ್ ಮಾಡ್ತಿದ್ದೆ ಬಟ್ ಯಾಕೆ ಡ್ರಾಪ್ ಮಾಡಿದೆ ಅನ್ನೋದನ್ನ ಇನ್ನು ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ಸೊ ಮೊದಲು ಒಂದೇ ಮಗು ಇದ್ದಿದ್ದು, ಬಟ್ ಈಗ 2 ಮಕ್ಕಳು ಮಧ್ಯದಲ್ಲಿ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಸೊ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದೆ ಆ್ಯಂಡ್ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಬೆಳಕು ಬೇಗ ಆಗುತ್ತೆ ಆ್ಯಂಡ್ ನೈಟು ಅಷ್ಟೇ ಕತ್ಲು ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಹಸ್ಬೆಂಡ್ ಹೋಗಿಂದನೇ ನಾನು ಸಹ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ನಂತರ ಸ್ವಲ್ಪ ಏನಿದೆಯೋ ಇವತ್ತಿನ ಕೆಲಸ ಏನಿದೆಯೋ ಅನ್ನೋದನ್ನೆಲ್ಲ ಒಂದು ಸತಿ ಟೈಮ್ ಟೇಬಲ್ ಹಾಕ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ನನಗೀಗ ನಂದು ಪುಟಾಣಿ ಪಾಪು ಇದ್ದಾನೆ. ಸೊ ಅವ್ನಿಗೀಗ 3 ಮಂತ್ಸ್. ಸೊ ಅವನು ಸಹ ಮೇಂಟೈನ್ ಮಾಡಿಕೊಂಡು ನಾನು ವೀಡಿಯೋಸ್ನ ಮಾಡೋಣ ಅಂತ ಹೇಳಿ ಚಾಲೆಂಜ್ ಆಗಿ ತೊಗೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಅತ್ತೆ ಸಹ ಕಾಫಿ ತಂದುಕೊಟ್ರು. ಸೊ ನನಗೆ ಬೆಳಿಗ್ಗೆ ಒಂದು ಲೋಟ ಕಾಫಿ ಕುಡಿತಾ 1-2 ರಸ್ಕೋ ಅಥವಾ ಬಿಸ್ಕೆಟೋ ತಿನ್ನಲಿಲ್ಲ ಅಂದರೆ ನನ್ನ ಡೇ ಸ್ಟಾರ್ಟ್ ಆಗೋಲ್ಲ. ಸೊ ಹಾಗೆ ಕಾಫಿ ಕುಡಿದ ನಂತರ ನಾನು ಇಲ್ಲಿ ತಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ತಲೆಗೆ ಸ್ನಾನ ಮಾಡಿಸ್ಬೇಕಿತ್ತು ನನಗೂ ಪಾಪಗೂ. ಹಾಗಾಗಿ ಇವತ್ತು ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಕೆಲವೊಂದು ಟೈಮ್ ಓವರ್ ನೈಟ್ ಬಿಡ್ತಿದ್ದೆ, ಬಟ್ ಈಗ ಮಗು ಆದಮೇಲೆ ಓವರ್ ನೈಟ್ ಬಿಡೋಲ್ಲ. ಬೆಳಗ್ಗೆ ಇನ್ನೇ ಸ್ನಾನ ಮಾಡ್ತೀನಿ ಅನ್ನೋ 2 ಅವರ್ಸ್ ಮುಂಚೆ ಎಣ್ಣೆ ಹಚ್ಕೊಳ್ತೀನಿ. ಪಾಪುಗೂ ಅಷ್ಟೇ ಇನ್ನೇ ಸ್ನಾನ ಮಾಡಿಸೋ ಒಂದು ಹಾಫ್ ಆನ್ ಅವರ್ ಮುಂಚೆ ಎಣ್ಣೆ ಹಚ್ತೀವಿ. ಹಾಗೆ ಇವತ್ತು ನನ್ನ ದೊಡ್ಡ ಮಗಳು ಸ್ಕೂಲಲ್ಲಿ ಕಲರ್ಸ್ ಡೇ ಇತ್ತು. ಅಂದರೆ ಇವತ್ತು ಯೆಲ್ಲೋ ಕಲರ್ಸ್ ಡೇ. ಹಾಗಾಗಿ ಯೆಲ್ಲೋ ಕಲರ್ ಡ್ರೆಸ್ನ ಹುಡ್ಕೋಣ ಅಂತ ಹೇಳಿ ಹುಡುಕ್ದೆ. ಕೊನೆಗೆ ಒಂದು ಟೀ ಶರ್ಟು ಒಂದು ಪ್ಯಾಂಟ್ ಸಿಕ್ತು. ಅದನ್ನೇ ಹಾಕಿ ಕಳ್ಸೋಣ ಬಿಡು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೇಳ್ದಂಗೆ ನಾನು ಮೊದಲು ಒಂದು ಯೂಟ್ಯೂಬರ್ ಆಗಿದ್ದೆ. ಸೊ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲೂ ಸಹ. ಯಾಕೆ ಸಡನ್ನಾಗಿ ಬಿಟ್ಟೆ ಅಂತ ಹೇಳಿದ್ರೆ, ಕೆಲವೊಂದು ಮಾತುಗಳನ್ನ ಕೇಳಿದಾಗ ಬೇಜಾರಾಗಿ ನಾನು ಆ ವೀಡಿಯೋಸ್ಗಳೆಲ್ಲ ಡ್ರಾಪ್ ಮಾಡಬೇಕಾಗಿತ್ತು. ಗೊತ್ತಿಲ್ಲ, ನಾನು ಫಸ್ಟು ಚಾಲೆಂಜಾಗೆ ತೊಗೊಂಡಿದ್ದೆ. ಇಲ್ಲ, ನಾನು ಒಬ್ಬಳು ಯೂಟ್ಯೂಬರ್ ಆಗಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನಾನು ತೊಗೊಂಡೆ. ಬಟ್ ಸಡನ್ನಾಗಿ ಈ ಥರ ಕೆಲವೊಂದು ಮಾತುಗಳು ಬೇಕಿತ್ತಾ, ಇವಳಿಗೆ ಕೆಲಸ ಇಲ್ವಾ, ಈ ರೀತಿ ಮಾತುಗಳೆಲ್ಲ ಅಂದಾಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಹಾಗಾಗಿ ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಹಾಗೆ ಹಂಗೂ ಹಿಂಗೂ ಕಳೆದು 3 ಇಯರ್ಸ್ ಆಗೇ ಹೋಯ್ತು. ನನ್ನ ಹಸ್ಬೆಂಡು ಈ ವರ್ಷ ಆದರೂ ಹೇಳ್ತಾಯಿದ್ರು, ಚೆನ್ನಾಗಿ ಬರ್ತಿತ್ತು ವೀಡಿಯೋಸ್ನ, ನೀನು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡು, ಚೆನ್ನಾಗಿ ಬರ್ಬೋದು, ನಿನಗೂ ಒಂದು ಮೆಮೊರಿಯಬಲ್ ಆಗಿರುತ್ತೆ. ಯಾಕಂದರೆ ಇವಾಗ ಆ ಹಳೆ ವೀಡಿಯೋ ನೋಡಿದಾಗ ನಮ್ಮ ಯಶೋದಲ್ಲಿ ತುಂಬ ಪುಟಾಣಿ ಇದ್ಲು, ಒಂದು 3 ಇಯರ್ಸ್ ಮಗು ಇದ್ಲು. ಆ ವೀಡಿಯೋಸ್ ಎಲ್ಲ ನೋಡಿದಾಗ ಪಾಪು ಆವಾಗ ಹೀಗಿದ್ಲು ಆಗಿದ್ಲು ಅಂತ ಎಷ್ಟು ಖುಷಿಯಾಗುತ್ತೆ. ಯಾಕೆ ಯೂಟ್ಯೂಬ್ ಬಿಡ್ತೀಯ, ಮಾಡು ಅಂತ. ಬಟ್ ಯಾಕೋ ಗೊತ್ತಿಲ್ಲ, ನನಗಿನ್ನೂ ಅದು ಮನಸ್ಸಿಗೆ ಬಂದಿರಲಿಲ್ಲ ಮಾಡಬೇಕು ಅಂತ ಹೇಳಿ. ಬಟ್ ಈ ಪ್ರೆಗ್ನೆನ್ಸಿಲಂತೂ ನನಗೆ ತುಂಬ ಆಸೆ ಇತ್ತು, ನಾನು ವೀಡಿಯೋಸ್ನ ಮಾಡಬೇಕು, ಸೊ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು, ಹೇಗಿರುತ್ತೆ ನಮ್ಮ ಪಾಪು ಈಗೆಲ್ಲ ನೋಡಿಕೊಂಡು. ಆಲ್ಮೋಸ್ಟ್ ನಾನು ಒಂದು 10 ಇಯರ್ಸ್ ಬಿಫೋರ್ ನಾನು ಆದಮೇಲೆ ನೋಡಿದ್ರು ಸಹ ಪಾಪು ಹೀಗಿದ್ದ, ನಾವು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೋ ಅವತ್ತು ಅನ್ನೋದು ಒಂದು ಮೆಮೊರೇಬಲ್ ಆಗಿರುತ್ತೆ. ಹಾಗಾಗಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಧೈರ್ಯ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಸತಿ ಅಂತೂ ಕನ್ಫರ್ಮಾಗಿ ಅಂದ್ಕೊಬಿಟ್ಟಿದ್ದೀನಿ, ಯಾರು ಏನೇ ಅಂದರೂ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನನ್ನ ವೀಡಿಯೋಸ್ನ ನಾನು ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ. ಹಾಗೆ ಇವತ್ತು ಕಲರ್ಸ್ ಡೇ ಅಂತ ಹೇಳಿದ್ನಲ್ಲ, ಸೊ ಪಾಪುಗೆ ಯೆಲ್ಲೋ ಕಲರ್ಸ್ ಡೇ ಹಾಕಿ ಅವಳಿಗೆ ನಾನು ಹೇರ್ ಸ್ಟೈಲ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಬಿಕಾಸ್ ಇವತ್ತು ಪಾಪುನೂ ಸಹ ಒಟ್ಟಿಗೆ ಎದ್ಬಿಡ್ತಾನೆ ಇತ್ತೀಚೆಗೆ. ಅವನು ಸಹ ಸುಧಾರಿಸ್ಕೊಂಡು ಇವಳಿಗೂ ಸಹ ಸುಧಾರಿಸ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈಗ ಅತ್ತೆ ಇದ್ದಾರೆ ಬಾಣಂತನದಲ್ಲಿ. ಅತ್ತೆ ನನಗೆ ಬಾಣಂತನ ಮಾಡ್ತಿರೋದು. ಈಗೇನು ಅನಿಸಲ್ಲ, ಬಟ್ ಮುಂದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ನನಗೆ ಈಗಿಂದನೇ ಫೀಲ್ ಆಗ್ತಾಯಿದೆ. ಹಾಗೆ ನಮ್ಮ ಯಶುಗೆ ಯಾವ ಸೂಟ್ ಆಗುತ್ತೋ ಆ ಹೇರ್ ಸ್ಟೈಲ್ನ ಹಾಕಿ 1-2 ಪೋಸ್ಗಳನ್ನ ತೊಗೊಂಡು ಅಷ್ಟರಲ್ಲಿ ಅತ್ತೆ ಇಲ್ಲಿ ಊಟಕ್ಕೆ ಟಿಫನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟಿಫನ್ಗೆ ಅವಳಿಗೆ ಸ್ನ್ಯಾಕ್ಸಿಗೆ ಏನು ಬೇಕೋ ಅದನ್ನೆಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಿದ್ರು. ಹಾಗೆ ಯಶುಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ಸ್ವಲ್ಪ ಅರಿಶಿನ, ಹಾಲು ಮತ್ತು ಪೆಪ್ಪರ್ ಹಾಕಿ ಕುಡಿಸ್ತಾ ಇದ್ದೀವಿ. ಇದರಿಂದ ಸ್ವಲ್ಪ ಕೆಮ್ಮು ಕಮ್ಮಿ ಆಗುತ್ತೆ ಅಂತ ಹೇಳಿ. ಹಾಗೆ ಅವಳಿಗೆ ರೆಡಿಯಾಗಿ ಶಿಕ್ನೆ ಸಾಕು, ಒಂದು ವಾಕಬಲೋ ಅಥವಾ ಒಂದು ಫೋಟೋಸೋ ಅವಳಿಗೆ ತೆಗೆಯೋವರೆಗೂ ಅವಳಿಗೆ ಸಮಾಧಾನ ಆಗೋಲ್ಲ. ಹಾಗೆ ಇವತ್ತಿನ ಟಿಫನ್ಗೆ ಚಿತ್ರಾನ್ನ ಮಾಡಿತ್ತು. ಅವಳಿಗೆ ಬೆಳಗ್ಗೆ ಟಿಫನ್ ಮಾಡಿಸೋದು ತುಂಬ ಕಷ್ಟ. ಈಗ ಅತ್ತೆ, ನಾನು ಮಾಡಿಸ್ತೀನಿ ಬಿಡು, ನಿನಗೆ ಆಮೇಲೆ ಇರೋದು, ಇಬ್ಬರು ಮಕ್ಕಳನ್ನು ಸುಧಾರಿಸ್ಕೊಂಡು ಯಾವ ಥರ ಟಿಫನ್ ಮಾಡಿಸ್ತೀಯ ಅಂತ. ಹಾಗೆ ಅವಳಿಗೆ ಟಿಫನ್ ಮಾಡಿಸಿ ಅವ್ಳ ಡ್ಯಾಡಿ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡಿ ಅವಳು ಸಹ ಸ್ಕೂಲ್ಗೆ ಹೊರಟ್ಲು. ಅಷ್ಟೇ ನನ್ನ ಚಿಕ್ಕ ಮಗನಿಗಿಲ್ಲಿ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀವಿ, ಅವನಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ. ಪ್ರತಿ ಸಲವೂ ಅತ್ತೆ ಆಯಿಲ್ ಮಸಾಜ್, ಅಂದರೆ ನಾರ್ಮಲ್ ಮಸಾಜ್ ಆದರೆ ನಾನು ಮಾಡ್ತೀನಿ, ಬಟ್ ಹರಳೆಣ್ಣೆ ಆದರೆ ಅತ್ತೆನೇ ಮಾಡ್ತಾರೆ ನೀಟಾಗಿ ಮಸಾಜು.
ಹಾಗೆ ಅಲ್ಲಿ ಮಸಾಜ್ ಮಾಡ್ತಿರಲ್ಲ, ಸೊ ನಾನು ನನ್ನ ಬೆಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಬೆಡ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಸಹ ಅತ್ತೆನೇ ಕೆಲಸ ಮಾಡ್ತಾರೆ. ಬಟ್ ನಾನೇನು ಅಂದರೆ ಸುಮ್ಮನೆ ಕೂತಿದ್ದು ಏನು ಮಾಡಬೇಕು, ಸಣ್ಣ ಪುಟ್ಟ ಆದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಸಣ್ಣ ಪುಟ್ಟಕ್ಕಾಗಂಗೆ ಈ ರೀತಿ ಬೆಡ್ ಕ್ಲೀನಿಂಗು ಅಥವಾ ಪಾಪು ನೋಡ್ಕೊಳ್ಳೋದು ಈ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಹಾಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ, ಸೊ ಫಸ್ಟೇ ಅವನಿಗೆ ಬಟ್ಟೆ ಯಾವ್ದು ಬೇಕು ಮತ್ತು ಯಾವ ಲೋಷನ್ಸು ಪೌಡ್ರೆಲ್ಲ ಬೇಕು ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಅವನಿಗೆ ಸಬಮೆಂಟ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ನಮ್ಮ ಯಶುಗೆ ಜಾನ್ಸನ್ ಯೂಸ್ ಮಾಡಿದ್ದೆ, ಬಟ್ ಈಗ ಜಾನ್ಸನ್ನೇನು ಅಷ್ಟು ಒಳ್ಳೆಯದಲ್ಲ ಅಂತಾರೆ. ಹಾಗಾಗಿ ಈಗ ಪಾಪು ಸ್ಕಿನ್ ಚೆನ್ನಾಗಿರಲಿ ಅಂತ ಹೇಳಿ ಸಬಮೆಡ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ನಾನು ವೈಪ್ಸನ್ನ ಬಂದು ಮೀಮಿ ಅವ್ರದ್ದು ವೈಪ್ಸ್ನ ಯೂಸ್ ಮಾಡಿದ್ದೀನಿ. ಹಾಗೆ ಪಾಪುಗೆ ಎಣ್ಣೆ ತಿಕ್ಕಿದ್ಮೇಲಂತೂ ಸ್ವಲ್ಪ ಫುಲ್ಲು ಚೆನ್ನಾಗಿ ನಿದ್ದೆ ಮಾಡ್ದೆ. ಸೊ ಅದಾದಮೇಲೆ ಎಬ್ಬರಿಸಿ ಅವನಿಗೆ ಫೀಡ್ ಮಾಡಿಸಿ ನಂತರ ಅವನಿಗೆ ಇಲ್ಲಿ ಸ್ನಾನಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಚಿಪ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಅಂತಾರೆ ಸಾಂಬ್ರಾಣಿ ಹೊಗೆ ಕೊಡಬಾರ್ದು ಅಂತ. ಬಟ್ ಕೆಲವೊಂದು ಟೈಮು ಈ ಥರ ಥಂಡಿ ವೆದರಲ್ಲಿ ಪಾಪುಗೆ ಸ್ನಾನ ಮಾಡಿಸಿದಾಗ ಸ್ವಲ್ಪ ಸಾಂಬ್ರಾಣಿ ಹೊಗೆಯಿಂದ ಅವನಿಗೆ ತಲೆಗೆ ಡ್ರೈ ಮಾಡಿದ್ರೆ ರಿಲೀಫ್ ಆಗುತ್ತೆ ಆ್ಯಂಡ್ ಬೇಗ ತಲೆ ಒಣಗುತ್ತೆ ಕೂಡ, ಮಕ್ಳಿಗೆ ಯಾವುದೇ ರೀತಿ ಕೋಲ್ಡ್ ಆಗೋಲ್ಲ. ಹಾಗಂತ ಹೇಳಿ ಸಾಂಬ್ರಾಣಿ ಹೊಗೆನ ಮುಖಕ್ಕೆಲ್ಲ ಕೊಟ್ಟರೆ ಪಾಪು ಕೆಮ್ಮಾಗುತ್ತೆ ಮತ್ತು ಒಳಗಡೆ ಕಫಕ್ಕೆ ಕೂತ್ಕೊಳ್ಳುತ್ತೆ ಅಂತಾರೆ. ಜಸ್ಟ್ ತಲೆ ಒಣಗಿಸೋದ್ರಿಂದ ಏನೂ ಆಗೋಲ್ಲ. ನಾನು ಅಷ್ಟರಲ್ಲಿ ಸಾಂಬ್ರಾಣಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅತ್ತೆ ಪಾಪು ಸ್ನಾನ ಮಾಡಿಸ್ಕೊಂಬಂದರು. ಆ್ಯಂಡ್ ಅತ್ತೆ ತಲೆಗೆ ಉಯ್ಯೋ ಟೈಮಲ್ಲಿ ಇಬ್ಬರು ಸೇರಿ ಉಯ್ತೀವಿ, ಬಟ್ ಮೈಗೆ ಉಯ್ಯೋ ಟೈಮಲ್ಲಿ ಒಬ್ಬರೇ ಮಾಡ್ಕೋತಾರೆ. ಇವತ್ತು ತಲೆಗೆ ಒಯ್ದ್ವಲ್ಲ, ಸೊ ಇಬ್ಬರು ಸೇರಿಸಿ ಅವನಿಗೆ ಸ್ನಾನ ಮಾಡಿಸ್ತು. ಅಷ್ಟರಲ್ಲಿ ಮಾವ ಸಹ ಫೋನ್ ಮಾಡಿದ್ರು. ಸೊ ಮಾವನ ಹತ್ರ ಹಾಗೆ ಮಾತಾಡಿಕೊಂಡು ತಲೆಗೆಲ್ಲ ನೀಟಾಗಿ ನಮ್ಮ ಅತ್ತೆ ಫಸ್ಟೇ ಬಟ್ಟೆಯಲ್ಲಿ ಫುಲ್ ಡ್ರೈ ಮಾಡ್ಕೊಬಿಡ್ತಾರೆ. ಯಾಕಂದರೆ ಜಾಸ್ತಿ ಸಾಂಬ್ರಾಣಿಲೂ ಹೊಗೆ ಬೇಡ ಅಂಥೇಳಿ ಫಸ್ಟೇ ಕೂದಲನ್ನ ಚೆನ್ನಾಗಿ ವೆಟ್ಟಲ್ಲಿ ಡ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಇನ್ನೇನು ವೆಟ್ಟಿದೆ ಅನ್ನೋ ಟೈಮಲ್ಲಿ ಸಾಂಬ್ರಾಣಿನ ಹಾಕಿ ಈ ರೀತಿ ಧೂಪ ಹಾಕಿ ನಾವು ಹೊಗೆ ಕೊಟ್ಟು ತಲೆ ಒಣಗಿಸ್ಕೊಳ್ತೀವಿ. ಆ್ಯಂಡ್ ಈ ಸಾಂಬ್ರಾಣಿನ ನಮಗೂ ತೊಗೊಂಡ್ರೆ ಒಳ್ಳೆಯದು ಅಂತಾರೆ. ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಈ ಸಾಂಬ್ರಾಣಿ ಆರೋಗ್ಬಿಡುತ್ತೆ. ಹಾಗೆ ಈ ಸಾಂಬ್ರಾಣಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿದೆ, ಯಾವುದು ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈಗ ಅದ್ರ ಫೋಟೋ ಏನು ತೊಗೊಂಡಿಲ್ಲ. ಸೊ ಈ ಥರ ಸಾಂಬ್ರಾಣಿ ಹಾಕೋದ್ರಿಂದ ಮಗು ಫುಲ್ ಮೈ ಬೆಚ್ಚಗಿರುತ್ತೆ ಅಂಥೇಳಿ ನಮ್ಮತ್ತೆ ಪ್ರತಿಯೊಂದು ಕಡೆನೂ ಸಾಂಬ್ರಾಣಿ ಹೊಗೆ ತೋರಿಸ್ತಾರೆ. ಆ್ಯಂಡ್ ಪಾದಕ್ಕೆ ಅಥವಾ ಕೈ ಹಸ್ತಗಳಿಗೆ, ತಲೆಗೆ ಎಲ್ಲದಕ್ಕೂ ಸಹ ಸಾಂಬ್ರಾಣಿ ಹೊಗೆ ಕೊಡ್ತಾರೆ. ಈ ದಿನ ನನ್ನ ದೊಡ್ಡ ಮಗಳಿದ್ದಾಗ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ನಾನು ಮಾಡ್ತೀನಿ ಅಂತ ಕುತ್ಕೊಬಿಡ್ತಾಳೆ. ಅದಕ್ಕೆ ಅವಳು ಸ್ಕೂಲ್ ಕಳಿಸಿದ್ಮೇಲೆ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ. ಹಾಗೆ ಸ್ನಾನ ಮಾಡ್ಕೊಂಡು ಅವಳನ್ನೂ ಸಹ ಮಲಗಿಸಾದ್ಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದೆ. ಅಷ್ಟರಲ್ಲಿ ಅತ್ತೆ ಪಾಪುನ ಆಲ್ರೆಡಿ ಮಲಗಿಸಿದ್ರು. ಸೊ ನೀನು ಇವಾಗ ತಲೆ ಒಣಗಿಸ್ಕೊ, ತಲೆ ಆರಿಸ್ಕೊಂಡಿರ್ಬೇಕು, ತಲೆ ಡ್ರೈ ಒದ್ದೆ ಇಟ್ಕೊಂಡೆಲ್ಲ ಪಾಪುಗೆ ಹಾಲು ಕೊಡಿಸ್ಬೇಡ ಅಂತ ಹೇಳ್ತಾರೆ. ಹಾಗಾಗಿ ತಲೆ ಒಣಗಿಸ್ಕೊಂಡು ನಂತರ ಕಿವಿಗೆ ಹತ್ತಿಕ್ಕಿಲ್ಲ ಅಂದರೆ ಗೊತ್ತೆಲ್ಲ ಬೈತಾರೆ. ಇತ್ತೀಚೆಗೆ ಸ್ವೆಟ್ರು ಏನು ಅಷ್ಟಾಗಿ ನಾನು ಹಾಕ್ತಾಯಿಲ್ಲ, ಬಿಕಾಸ್ ಅದೇನೋ ಗೊತ್ತಿಲ್ಲ, ನನಗೆ ಸ್ವೆಟ್ರ್ ಹಾಕೋದು ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ನನಗೆ ಹೇಗೆ ಬೇಕೋ ಆಗಿರ್ತೀನಿ. ಬಟ್ ಕಿವಿಗೆ ಹತ್ತಿ ಕಂಪಲ್ಸರಿ ಇಡಬೇಕು ಅಂತ ಹೇಳಿ ಸ್ವಲ್ಪ ಹತ್ತಿನ ವಿಕ್ಸಿಗೆ ಡಿಪ್ ಮಾಡಿ ನಾನು ಅದನ್ನು ಇಟ್ಕೊಳ್ತೀನಿ, ಬಿಕಾಸ್ ಕಿವಿ ಬೆಚ್ಚಗಿರುತ್ತೆ ಅಂತ ಹೇಳಿ. ಹಾಗೆ ಇದು ನನ್ನ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ಹಾಗೆ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಈ ವ್ಲಾಗಿಗೆ ಒಂದು ಲೈಕ್ ಮಾಡಿ, ಇನ್ನು ಮುಂದಿನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.